ಲಕ್ಷ್ಮೀ ಬಾರಮ್ಮ ಅಂತ ಸಂಜೆ ಆಗ್ತಾ ಇದ್ದಂತೆ ಮನೆ ಮನೆಗೆ ಬರ್ತಾ ಇದ್ದಂತ ಕಿರುತೆರೆ ನಟಿಯೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅಪಘಾತ ಮಾಡಿದ್ದಲ್ಲದೆ ಯುವತಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಬರೋಬ್ಬರಿ 3 ತಿಂಗಳ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ. ನಟಿ ಕುಡಿದು ಇಷ್ಟೆಲ್ಲ ರಂಪಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜೋರಾಗಿ ಮಾತಾಡಿದ್ರು. ಅವ್ರ ಕಪಾಳಕ್ಕೆ ಹೊಡೆದಿದ್ದೀನಿ, ಕೈ ತಿರುಚಿದ್ದೀನಿ, ಅವ್ರ ಮೊಬೈಲ್ ಕಿತ್ಕೊಂಡು ಹೋಗಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಡಿಯೋ ಡಿಲೀಟ್ ಮಾಡು ಅಂತ ಹೆದರ್ಸಿದ್ರು. ಬೇರೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ನಾನು ಅಂತ ಹಿಂಗೆಲ್ಲ ಜೋರ್ ಮಾಡಿದ್ರು. ಈಗ ಏನೇ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂದ್ರೆ ಕೋರ್ಟಲ್ಲೇ ತಾನೇ ಕೊಡಬೇಕು. ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಮೇಲೆ ಹಲ್ಲೆ ಆರೋಪ. ಆಕ್ಸಿಡೆಂಟ್ ಮಾಡಿ ಯುವತಿ ಮೇಲೆ ಹಲ್ಲೆ ಮಾಡಿದ್ರಾ? ಲಕ್ಷ್ಮೀ ಬಾರಮ್ಮ, ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿರೋ ಲಕ್ಷ್ಮೀ ಸಿದ್ದಯ್ಯ ವಿರುದ್ಧ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಕುಡಿದು ಯುವತಿ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಆಕೆಯ ಫೋನ್ ಕಿತ್ಕೊಂಡು ದಾಂಧಲೆ ನಡೆಸಿರೋ ಆರೋಪವೂ ಕೇಳಿ ಬಂದಿದೆ. ನಿಮ್ಮ ಮಗಳು ಫಸ್ಟ್ ಹೊಡೆದ್ಲು, ಫಸ್ಟ್ ನೀನ್ ಯಾಕೆ ಮಾತಾಡ್ದೆ? ಹೀಗೆ ಒಬ್ಬರ ಮೇಲೊಬ್ಬರು ವಾಗ್ಯುದ್ಧ ಮಾಡ್ತಿದ್ದಾರೆ. ನೀನಾ ನಾನಾ ಅಂತ ಒಬ್ಬರ ಮೇಲೊಬ್ಬರು ಜಗಳಕ್ಕಿಳಿದಿದ್ದಾರೆ. ಸಂಜೆ ಆಗ್ತಾ ಇದ್ದಂತೆ ಲಕ್ಷ್ಮೀ ಬಾರಮ್ಮ ಅಂತ ನಮ್ಮೆಲ್ಲರ ಮನೆ ಟಿವಿಯಲ್ಲಿ ಪ್ರತ್ಯಕ್ಷವಾಗ್ತಿದ್ದ ಗೊಂಬೆ ಅಮ್ಮ ನಡು ರಸ್ತೆಯಲ್ಲೇ ರಂಪಾಟ ಮಾಡಿಕೊಂಡಿದ್ದು, ನಟಿ ವಿರುದ್ಧ ಹಲ್ಲೆಗೊಳಗಾದ ಯುವತಿಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಥರ ಇನ್ಸಿಡೆಂಟ್ ಆಗಿದೆ, ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಕ್ಕೆ ಸರ್ ಏನು ಆ್ಯಕ್ಷನ್ ತೊಗೊತಿಲ್ಲ? ಅಮ್ಮ ನೀವು ಅವ್ರ ಕೈಯಿಂದ ಕಿತ್ಕೊಂಡು ಹೋಗಿರೋ ನನಗೆ ವಿಡಿಯೋ ಪ್ರೂಫ್ ಬೇಕಮ್ಮ, ಅದು ಹೆಂಗಮ್ಮ ನೀನು ಹೇಳ್ತೀಯಾ ಅಂತ ನನಗೆ ಇದು ಮಾಡಿದ್ರು. ಸರ್ ಟ್ರಾಫಿಕ್ ಲೈಟಲ್ಲಿ ಕ್ಯಾಮ್ರಾ ಇದೆ, ಟ್ರಾಫಿಕ್ ಇದರಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸಿ ಸರ್ ಅಂತ ಅಂದಿದ್ದಕ್ಕೆ ನನ್ನ ಮೇಲೇ ಇದು ಜೋರಾಗಿ ಮಾತಾಡಿದ್ರು. ನೀನು ಹೇಳ್ದಂಗೆಲ್ಲ ರೂಲ್ಸ್ ನಾನು ಕೇಳೋಕ್ಕಾಗಲ್ಲಮ್ಮ, ನಾನು ಏನಿದೆಯೋ ನಮ್ಗೆ ಮಾಡೋಕ್ಕೆ ಗೊತ್ತು, ನೀವು ಹೋಗಿ ನಾವು ಕರೆದಾಗ ಬನ್ನಿ ಅಂತ ಅಂದರು. ಟಿಲ್ 2 ಮಂತ್ಸಿಂದ ಓಡಾಡ್ತಿದ್ವಿ ಸ್ಟೇಷನಲ್ಲಿ. ಇವತ್ತು ಬನ್ನಿ, ನಾಳೆ ಬನ್ನಿ, ಅವ್ರು ಬ್ಯುಸಿ ಇದ್ದಾರೆ, ಹಂಗೆ ಹಿಂಗೆ ಅಂತ ಮಾತುಗಳು ಬರ್ತಿದ್ದೆ ಹೊತ್ತು. ಅವರು ಆ್ಯಕ್ಷನ್ ಅಂತೂ ಲೀಗಲ್ ಆ್ಯಕ್ಷನ್ ಏನೂ ತೊಗೊತಿಲ್ಲ ಸರ್. ಡಿಸೆಂಬರ್ 6 5:45 ಹಂಗೆ ಅಂದರೆ ಅವ್ರ ಕಡೆ ನಮ್ಮ ಕಡೆಯಿಂದ ಯಾರೂ ಸಪೋರ್ಟ್ ಇಲ್ಲ, ನಾವಿಬ್ಬರೇ ಹುಡುಗಿರಿದ್ದೀವಿ ಅಂತ ಹೇಳಿ ನಾವು ತಕ್ಷಣ ನಮ್ಮ ಅಮ್ಮ ಮತ್ತು ಅಣ್ಣಗೆ ಆಕ್ಸಿಡೆಂಟ್ ನಡೆದಾಗ ಕರೆಸಿದ್ವಿ. ಅವ್ರ ಕಡೆಯಿಂದ ಅವ್ರೇನು ಮಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿ ಸುಮಾರು ಒಂದು 5ರಿಂದ 6-7 ಜನ ಹುಡುಗರನ್ನ ಕರೆಸಿದ್ರು. ಮತ್ತು ಅವ್ರ ಕಡೆ ಆನಂದ್ ಕುಮಾರ್ ಅಂತ ಹುಡುಗರು ಬಂದಿದ್ರಲ್ಲಿ ಅಲ್ಲೊಂದು ಜೆಂಟ್ಸ್ ಆನಂದ್ ಕುಮಾರ್ ಅಂತ, ಅವ್ರಂತೂ ತುಂಬ ಜೋರು ಮಾಡಿದ್ರು ನಮ್ಮಿಬ್ಬರ ಮೇಲೆ. ಅಂದರೆ ವಿಡಿಯೋ ಡಿಲೀಟ್ ಮಾಡು ಅಂತ ಹೆದರ್ಸಿದ್ರು. ನನಗೆ ತಲೆ ಕೆಟ್ಟರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಬೇರೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ನಾನು ಅಂತ ಹಿಂಗೆಲ್ಲ ಜೋರು ಮಾಡಿದ್ರು. ಹಾಗೆ ನೋಡಿದ್ರೆ ಈ ಘಟನೆ ನಡೆದು ಬರೋಬ್ಬರಿ 3 ತಿಂಗಳಾಗಿದೆ. ಡಿಸೆಂಬರ್ 6, 2023ರಂದು ಈ ಗಲಾಟೆ ಆಗಿದೆ. ಆದರೆ ಈಗ ಲಕ್ಷ್ಮೀ ರಂಪಾಟ ನಡೆಸಿರುವುದು ಬಯಲಾಗಿದೆ. ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಆಕ್ಸಿಡೆಂಟ್ ಮಾಡಿದ್ದ ನಟಿ ಮಾಧುರಿ ಎಂಬಾಕೆಯ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ರು. ಡಿಕ್ಕಿ ಹೊಡೆದ ಬಳಿಕ ಮಾಧುರಿ ಜೊತೆ ಜಗಳಕ್ಕೆ ಮುಂದಾಗಿದ್ದ ಲಕ್ಷ್ಮಿ, ಮಾಧುರಿ ಹಾಗೂ ಐಶ್ವರ್ಯ ಮೇಲೆ ಲಕ್ಷ್ಮಿ ಹಲ್ಲೆ ಮಾಡಿರೋ ಆರೋಪವೂ ಕೇಳಿ ಬಂದಿದೆ. ಲಕ್ಷ್ಮಿ ಹಾಗೂ ಆನಂದ್ ಕುಮಾರ್ ಎಂಬಾತನಿಂದ ಹಲ್ಲೆ ಆರೋಪ ಕೇಳಿ ಬಂದಿದ್ದು, ಹಲ್ಲೆ ನಡೆಸಿ ಆನಂದ್ ಕುಮಾರ್ ಮಾಧುರಿ ಮೊಬೈಲ್ ಕಿತ್ಕೊಂಡಿದ್ದಾನೆ ಅಂತ ಸಂತ್ರಸ್ತ ಯುವತಿ ಆರೋಪ ಮಾಡಿದ್ದಾರೆ. ಯಾವ ವಾಹನಕ್ಕೂ ಡಿಕ್ಕಿ ಹೊಡೆದಿಲ್ಲ, ಅವರೇ ಬಂದು ಕಾರು ಮುಂದೆ ನಿಲ್ಲಿಸಿ ಕಿರಿಕ್ ಮಾಡಿದ್ದಾರೆ. ನಾನು ಕೋರ್ಟ್ನಲ್ಲಿ ಉತ್ತರ ಕೊಡ್ತೇನೆ ಅಂತ ಲಕ್ಷ್ಮೀ ಸಿದ್ದಯ್ಯ ನ್ಯೂಸ್ ಫಸ್ಟ್ಗೆ ಮಾಹಿತಿ ನೀಡಿದ್ದಾರೆ. ಜಸ್ಟ್ ಟಚ್ ಆಗಿದ್ದಷ್ಟೇ, ಅಷ್ಟಕ್ಕೆ ಅವರು ಒಂದು ದುಡ್ಡು ಇಶ್ಯೂಸ್ ಮಾಡಿ ನಾನು ಅವತ್ತು ಕಾರಿಂದ ಕೆಳಗಡೆನೂ ಸಹ ಇಳಿದಿಲ್ಲ. ನಾನು ಅವ್ರ ಕಪಾಳಕ್ಕೆ ಹೊಡೆದಿದ್ದೀನಿ, ಕೈ ತಿರುಚಿದ್ದೀನಿ, ಅವ್ರ ಮೊಬೈಲ್ ಕಿತ್ಕೊಂಡು ಹೋಗಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಎಲ್ಲ ಸುಳ್ಳು ಹೇಳಿದ್ದಾರೆ. ಪ್ಲಸ್ ನಾನು ಕುಡ್ಕೊಂಡು ಡ್ರೈವ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ನಾನು ಅವತ್ತು ನೈಟ್ ಶೂಟ್ಗೆ ಹೋಗ್ತಾ ಇದ್ದೀನಿ. ಯಾರು ಕುಡ್ಕೊಂಡು 5:45 ಕುಡ್ಕೊಂಡು ಶೂಟಿಂಗ್ ಹೋಗ್ತಾರೆ ನೈಟ್ ಶೂಟ್ಗೆ ಯಾರಾದರೂ? ಎಲ್ಲ ಸುಳ್ಳು. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹಿಡಿದು ಪ್ರತಿಯೊಂದು ಸುಳ್ಳು. ಇನ್ನೇನು ಹೇಳಿ, ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ. ಆ್ಯಕ್ಚುಲಿ ಕೋರ್ಟಲ್ಲಿ ನಾನು ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೂ ಅವರು 3 ತಿಂಗಳಾದಮೇಲೆ ಇಲ್ಲಿ ಮೀಡಿಯಾಗೆ ಬಂದಿದ್ದಾರೆ ಅನ್ನೋದು ನನಗೆ ಏನಕ್ಕೆ ಅಂತಲೇ ಅರ್ಥ ಆಗ್ತಿಲ್ಲ. ಈಗ ಏನೇ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂದರೂ ಕೋರ್ಟಲ್ಲೇ ತಾನೇ ಕೊಡಬೇಕು. ಸದ್ಯ ಪ್ರಕರಣ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯುವತಿ ಠಾಣೆಗೆ ಎಷ್ಟೇ ಅಲೆದ್ರೂ ಕ್ಯಾರೆ ಎನ್ನದೆ ಪೊಲೀಸರು ನಿರ್ಲಕ್ಷ್ಯ ತೋರುತ್ತಿರುವುದಾಗಿ ಯುವತಿ ಆರೋಪಿಸಿದ್ದು, ಸತ್ಯಾಸತ್ಯತೆ ತನಿಖೆ ಬಳಿಕ ಹೊರಬೀಳಬೇಕಿದೆ. ಸಂದೇಶ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.